ಕೊಠಾರಿ ಮನೆ ಒಂದು ಹುಡುಗಿ ಅದ್ರೊಳಗೆ ಕೂತ್ಕೊಂಡಿರುತ್ತಲ್ಲ. ಇನ್ನೊಂದು ಹೇಳಿದ್ರೆ 70% ಶ್ರಮ ಇದೆ ಇಲ್ಲಿ, ಶೆಫ್ ಕ್ಷೇತ್ರದ ಶ್ರಮ ಇದೆ. 30% ಇಲ್ಲಿ ಕೆರಡಿದ ದೇವರುಗಳ ಅನುಗ್ರಹ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ಇತ್ತೀಚೆಗೆ ತೆರೆಕಂಡಂತಹ ಮೂವಿ. ಸುಮಾರು 200 ಕೋಟಿ ಲೀಸ್ಟ್ಗೆ ಪೈಪೋಟಿ ಕೊಡುತ್ತಿರುವ ಕಾಂತಾರ ಸಿನಿಮಾದ ಚಿತ್ರೀಕರಣ ಸ್ಥಳಕ್ಕೆ. ಚಿತ್ರೀಕರಣವು 75% ಕೆರಾಡಿಯ ಕೆಳದೀಟಿ ಜಾಗದಲ್ಲಿ ಆಗಿದೆ. ಇವತ್ತು ನಮ್ಮ ಜೊತೆ ಕೆಳದೀಟಿಯ ದರ್ಶನ್ ಕೊಠಾರಿ ಮತ್ತು ಅವರ ಮಾವ ರವೀಂದ್ರ ಕೊಠಾರಿ ಇವರು ಈ ಜಾಗದ ಬಗ್ಗೆ ನಮಗೆ ಪರಿಚಯಿಸಲಿದ್ದಾರೆ. ಈ ಕೆಳದೀಟಿಯ ಕಾಂತಾರ ಚಿತ್ರೀಕರಣದ ಜಾಗವು ಮೂಲತಃ ಕೊಠಾರಿ ಮನೆತನದವರಿಗೆ ಸೇರಿತು. ತುಂಬಾ ಜಾಗ 70% ಶೂಟಿಂಗ್ ಆಗಿತ್ತು. ಇಲ್ಲಿನ ತುಂಬಾ ಜಾಗ ಕೊಠಾರಿ ಮನೆತನಕ್ಕೆ ಸೇರಿತು. ಕೆರಾಡಿಗೆ ಹೋಗ್ಬೇಕಂದ್ರೆ ಕುಂದಾಪುರದಿಂದ ಹೆಮ್ಮಾಡಿ ಮಾರ್ಗವಾಗಿ ಒಣಸೆ, ಚಿತ್ತೂರು, ಮಾಣಕಟ್ಟೆ ಮೂಲಕ ಕೆರಾಡಿಗೆ ಹೋಗ್ಬೋದು. ಸುತ್ತಲೂ ಹಚ್ಚ ಹಸಿರಿನ ತಾಣ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದೀಗ ನಾವು ಕಾಂತಾರ ಸಿನಿಮಾ ಚಿತ್ರೀಕರಣವಾದ ಜಾಗಕ್ಕೆ ತಲುಪ್ತಾ ಇದ್ದೇವೆ. ಮುಂದೆ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಅದನ್ನು ಅಂದರೆ ರೋಡ್ ಇರೋದು ಅಂತ ಆಯ್ತು ಅಂತ ಹೇಳಿದ್ರೆ ಮಳೆ ಜಾಸ್ತಿ ಆಯ್ತಾ, ಆವಾಗ ಅವರು ಇದು ಮಾಡಿದ್ರು ಅಂತಂದರೆ ದೊಡ್ಡ ದೊಡ್ಡ ಗಾಡಿ ಎಲ್ಲ ಬಂತ, ಫುಲ್ ಕುಸ್ತಿರ ಆಯ್ತು. ಆಮೇಲೆ ಅಂತ ಮೊದಲು ಜಲ್ಲೆಲ್ಲ ಹಾಕೊಂಡು ರೋಡ್ ಮಾಡ್ಕೊಂಡು ಕಡೆಗೆ ತೋರಿಸ್ತಾರೆ. ಇಲ್ಲಿ ಇನ್ನೊಂದು ಅಂಗಡಿ ಇದೆ. ಇಲ್ಲಿ ಎಲ್ಲ ಇದೆಲ್ಲ ಒಂದೇ ಫುಲ್ ಆಚೆಗೆ ಹೆರ್ಮಕ್ಕೆ ಅಂತ ಇದು ಮೂಲತಃ ಕೊಠಾರಿ ಕೆಳದೀಟಿ ಅಂತ ಈ ಪ್ಲೇಸ್ ಆಗ್ತದೆ. ಕೊಠಾರಿ ಅವರ ಜಾಗ ಇದು. ಇಲ್ಲಿ ಒಂದು ಶೆಡ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲೆಲ್ಲ ಇದೆಲ್ಲ ಅಲ್ಲೆಲ್ಲ ಶೆಡ್ ಹಾಕ್ತಾರೆ. ಆಮೇಲೆ ತೋರಿಸ್ತಾರೆ. ಬಟ್ ಇಲ್ಲಿ ಇದು ಮಾಡಿದ್ದಾರೆ ಅಂತ ಅಂದರೆ ರೇಷನ್ ಅಂಗಡಿ ಇಲ್ಲ ಕೆರೆಷನ್ ಎಲ್ಲ ಕೊಡ್ತಾರೆ. ಅವಾಗ ಹಿಂದೆಲ್ಲ ಇದು ಮಾಡ್ತಾರಲ್ಲ ಇದ್ರ ಅಂಗಡಿ ಇತ್ತು ಇಲ್ಲಿ. ಆಮೇಲೆ ಮಾಡಿದ್ದೆ ಇಲ್ಲೂ ಎಲ್ಲ ಶೆಡ್ ಇದೆ. ಬೇರೆ ಅವರಿಗೆ ಇದು ಕ್ರಮೇಣ ರೋಡ್ ಮಾಡ್ಕೊಂಡಿದೆ. ಇವರೇ ಮಾಡ್ಕೊಂಡು ರೋಡ್ ಇದೆ.
ಒಂದು ಎಷ್ಟು ದಿವಸ ಇದು ಮಾಡಿ ಇಲ್ಲಿ ಇದು ಕಪ್ಪೆ ಇದೆಯಲ್ಲ ಇದು ಆ್ಯಕ್ಚುಲಿ ಭತ್ತ ಬೇಯಿಸುತ್ತೆ ಭತ್ತ ಬೇಯಿಸುತ್ತಲ್ಲ ಭತ್ತ ಬೇಯಿಸುತ್ತೆ ಇದೆಲ್ಲ ಮಸಿ ಇತ್ತಲ್ಲ ಹೊಡಿ ಅದ್ರ ಹೊಡಿ ಅಲ್ಲಿ ಇದಾಗಿತ್ತು ನೆಕ್ಸ್ಟ್ ಇಲ್ಲಿ ಮಿಲ್ ಮಾಡಿದ್ದಾರೆ ಅದು ಒಂದು ಫೈಟಿಂಗ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಬರುತ್ತಲ್ಲ ಇದು ಕತ್ತಿ ಸುಡ್ತಾರಲ್ಲ ಹೌದು ಇದು ಮಾಡಿ ಆಚೆಗೆ ಬಬ್ಬರ್ ದೇವಸ್ಥಾನ ಮೇನ್ ಎಲ್ಲಿ ಅಲ್ಲಿ ಆಚೆಗೆ ಯಾವ್ದು ಆ ರೋಡಿಂದ ಆಚೆಗಿದೆ ಬೊಬ್ಬರ ದೇವಸ್ಥಾನ ಬಬ್ಬರ್ ದೇವಸ್ಥಾನ ಈ ಕಡೆ ಆಮೇಲೆ ಹೇಳ್ತಾನೆ ಹಾ ಸರಿ ಅಲ್ಲಿಂದ ಅಂದ್ರೆ ಆ ಜಾಗಕ್ಕೆ ಎಂತ ಸಂಬಂಧ ಯಾವುದು ಅದು ಕೋಟೆ ಬೊಬ್ಬರೆ ಮತ್ತೆ ಈ ಜಾಗ ಜಾಗದ ಸಂಬಂಧಪಟ್ಟ ಅಂದ್ರೆ ಸ್ಥಳದ ಸಂಬಂಧಪಟ್ಟದ್ದು ಅದಕ್ಕೆ ಮೇನ್ ಅದು ಬಬ್ಬಾರಿ ಅಂದ್ರೆ ಇವ್ರು ಮೂವಿ ಮಾಡೋತಿಗೆ ಅದಕ್ಕೆಲ್ಲ ಪೂಜೆ ಎಲ್ಲ ಅಂದ್ರೆ ದಿನನಿತ್ಯ ಇತ್ತ ಇಲ್ಲ ಹೆಂಗೆ ಅಂತ ದಿನನಿತ್ಯ ಅಂತ ಒಂದು 15 ಸರ್ತಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಇದ್ರ ಮತ್ತೆ ಮೇಲೆಲ್ಲ ಅಂತ ಸೆಟ್ ಹಾಕಿರಿ ಮೇಲೆಲ್ಲ ಹಾಕಿ ಹೌದು ಇಲ್ಲಿ ಕೂಡ ಅಲ್ಲಿ ರಿಷಬ್ ಶೆಟ್ಟಿ ಪಾತ್ರೆ ಬರೀದ್ರಲ್ಲ ಅವ್ರ ಮನೆ ಸತ್ತದ ಪ್ಲೇಸ್ ಅದಲ್ಲಿ ಸತ್ತದಂದ್ರೆ ಅಲ್ಲಿ ಹೊಡೆದಾಕಿ ಕೊಂದಾಕಿದ್ದಲ್ಲ ಆಮೇಲೆ ತಂದೆಲ್ಲ ಬಬ್ಬೆ ಹೊಡಿತಿದ್ರಲ್ಲ ಅಲ್ಲಿ ಮನೆ ಹತ್ರ ಅದೇ ಅವ್ರ ಬಾಕ್ಸ್ ಮಾಡಿದ್ರು ಅದು ಒಂದು ಮಗು ಮಾತ್ರ ಇದು ಫೈಟಿಂಗ್ ಸೀನ್ ಆಗಲ್ಲ ಇದೆಲ್ಲ ಲಾಸ್ಟ್ ಈ ಕಡೆ ಫೈನಲ್ ಅವರೇ ಡೆಮೊಲಿಷ್ ಮಾಡ್ರ ಇಲ್ಲ ಅವರೇ ಮಾಡಿಕೋದ ಎಲ್ಲ ಎಲ್ಲ ಅವ್ರ ಈ ಜಾಗದಾರ ಯಾರು ಡೆಮೊಲಿಷ್ ಮಾಡಿಕ ಸಾಧಾರಣ ಒಂದು ಎಷ್ಟು ದಿವಸ ಆಯ್ತು ಇದ್ರು ಇಲ್ಲಿ 6 ತಿಂಗಳು ಇಲ್ಲ ಇಲ್ಲ ಇದರಲ್ಲೇ ಇದು ದೇವರು ಗೋಪುರ ಎಲ್ಲ ಮಾಡಿ ಕಾಲೆಲ್ಲ ಇಲ್ಲೇ ಮಾಡಿದ್ವಿ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಇಲ್ಲೇ ಮಾಡಿದ್ವಿ ಅವ್ರದ್ದೊಂದು ಡೆಡ್ ಬಾಡಿ ಹಾಕ್ತಾರಲ್ಲ ಡೆಡ್ ಬಾಡಿ ಇಲ್ಲೇ ಡೆಡ್ ಬಾಡಿ ಹಾಕಿದ್ವಿ ಎಲ್ಲ ಇಲ್ಲ ಇಲ್ಲ ಇದು ಇಲ್ಲಿ ಡೆಡ್ ಬಾಡಿ ಹಾಕ್ತಾರೆ ದೇವಸ್ಥಾನದ ಎದುರುಗಡೆ ಒಂದು ಹುಡುಗಿ ಅದ್ರೊಳಗೆ ಕೂತ್ಕೊಂಡಿರುತ್ತಲ್ಲ ಆವಾಗ ಇರೋ ಹುಡುಗಿ ಇವಳೆ ಆಮೇಲೆ ಅವನು ಶೂಟ್ ಮಾಡ್ತಾ ರೌಡಿ ಇವಳಿ ಒಂದು ಹಾಡು ಸ್ಟಾರ್ಟ್ ಆಗಿತ್ತಲ್ಲ ನೋಡಿ ಬೈಕ್ ಅಲ್ಲಿ ಸಿಂಗಾರ ಸೀರೆ ಸ್ಟಾರ್ಟ್ ಅಲ್ಲಿ
ಫುಲ್ ಎಲ್ಲ ಪ್ಲೈವುಡ್ ಅಲ್ಲ ಪ್ಲೈವುಡ್ ಅಲ್ಲ ರಟ್ಟ ಫುಲ್ ಮಡ್ಲಿಡಿ ಅಲ್ಲ ಇದಲ್ಲ ಇದು ಹೀರೋ ಮನೆಯಲ್ಲಿ ಹೀರೋಯಿನ್ ಮನೆಗೆ ಮಲ್ಕೊಂಡಿದ್ದು ಆವಾಗ ಅದು ಅಲ್ಲಿ ಹೀರೋಯಿನ್ ಮನೆಗಲ್ಲ ಮಸ್ತ್ ಇಲ್ಲಿ ಅಂತ ಅವ್ರ ಅಮ್ಮನ ಜೊತೆ ಮಲ್ಕೊಳ್ತಾರಲ್ಲ ಹೆದರ್ಕೊಂಡು ಬಂದಲ್ಲ ಇಲ್ಲೇ ಮಲ್ಕೊಂಡಿದ್ದು. ನೀವು ಹೇಳ್ತಾ ಇದ್ದೀರಿ ನೋಡಿ ಪಾರ್ಕ್ ಶೆಟ್ಟಿ ಇದಾ ಬಟ್ ಅದು ಆ ಮನೆಗೆ ಆಗಲಿಕ್ಕೆ ಅವ್ರು ಇದು ಮಾಡಿದ್ರು ಅಂತ ಅಂದ್ರೆ ಫುಲ್ ಮಣ್ಣು ಉದ್ದಿ ಹಳಿ ಮನೆ ಟೈಪ್ ಮಾಡಿದಲ್ಲ ಪುನಃ ಅವರು ಫೈಟಿಂಗ್ ಸೀನ್ ಆಗಿದೆ ಇಲ್ಲ ಆಗಿದೆ ಫುಲ್ ಇಲ್ಲಿಂದ ಉದ್ದಕ್ಕೂ ಫುಲ್ ಸೆಟ್ ಹಾಕಿದ ಮತ್ತೆ ಕೆಳದೀಟಿ ಅಂತ ಹೇಳಿ ಆಚೆ ಹೋಗಿರೋದು ಆ ಗಡಿ ಇತ್ತಲ್ಲ ಅದನ್ನ ಹೆರಮಾಕಿ ಇದು ಕೆಳದೀಟಿ ಅಂತ ಇದು ಫುಲ್ ಕೆಳದಿಟ್ಟಿ ಕೊಠಾರಿ ಮನೆ ಲಾಸ್ಟ್ ಒಂದು ದೊಡ್ಡ ಫೈಟ್ ಇತ್ತು ಗಡಿಗೆ ಇದು ಮಾಡ್ಕೊಂಡು ಅದ ಆಚಿದವ್ರು ಮತ್ತೆ ಈಚಿನವ್ರು ಬಂದು ಫೈಟ್ ಮಾಡಿದ್ದಾರೆ. ಎದುರುಗಡೆ ಬಂದು ನಿಲ್ತಾರಲ್ಲ ಇದೇ ಜಾಗ ಅದು. ಎದುರುಗಡೆ ಅವ್ರು ಬೆಂಕಿ ಹಾಕಿದ್ರಲ್ಲ ಫುಲ್ ಮತ್ತೆ ಬ್ಲಾಸ್ಟ್ ಎಲ್ಲ ಮಾಡಿದ್ರು ನೋಡಿ ಬೆಂಕಿ. ಇದು ಎದುರುಗಡೆ ಅಪೋಸಿಟ್ ಅವ್ರು ಇದು ಹೇಳ್ತಾರೆ ಇದು ಹೀರೋಯಿನ್. ಇದಾ ಇದು ಆಲೆ ಮನೆ ಹೋರಿ ಇದಲ್ಲ ಆಲೆ ಮನೆ ಹೋರಿ ಅವನು ಹಟ್ಟಿ ಮಾಡ್ತಾರೆ ಹಟ್ಟಿ ಇದು ಕಬ್ಬಿನ ಫೈಟ್ ಅಲ್ಲಿ ಒಬ್ಬನ ಒಳಗೆ ಇರುತ್ತಲ್ಲ ಬೆಲ್ಲ ಮಾಡು ಇಲ್ಲಿಗೆ ಒಂದು ಇದಿಲ್ಲ ಅದು ಈ ಬೆಲ್ಲ ಎಲ್ಲ ಟಿನ್ ಮಾಡಿ ಇಡ್ತಾರಲ್ಲ ಡಬ್ಬಿ ಎಲ್ಲ ಇದಿತ್ತು ಅದು ಇಲ್ಲಿ ಅವಾಗ ಫೈಟ್ ಮಾಡಿರುವಾಗ ಬಂದು ಹಾಕಿದ್ರಲ್ಲ ಅದು ಒಳಗಡೆನೆ ಹಾಕ್ಬಿಡ್ತಾರಲ್ಲ. ಈ ಕಬ್ಬು ಇದು ಹೀಗೆ ಇದ್ದಿತ್ತಾ ಇಲ್ಲ ತಕೊಂಡ್ ಬಂದಿದ್ದಾರ? ಇದು ಎಂತ ಇದು ಆಲೆ ಮನೆ ಕಬ್ಬಿನ ಇದು ಮಾಡ್ತಾರಲ್ಲ. ಪೊಲೀಸ್ ಮತ್ತೆ ಇವರೆಲ್ಲ ಬಂದು ಅರಣ್ಯ ಇಲಾಖೆಯವರೆಲ್ಲ ಬಂದಿದ್ದು. ಹೌದೌದು ಅದಿಲ್ಲ ಗಡಿ ವಿವಾದ ಇದಾಗುತ್ತಲ್ಲ ಅದಲ್ಲ. ಬಿಡಿಸ್ಬೇಕಂತ ಆಗಿತ್ತು. ಆಮೇಲೆ ಬಂದು ಕೃಷಿ ಮಾಡಿದ್ದು. ಕೃಷಿದ ಇನ್ನೊಂದು ಅಡಿಕೆ ಗಿಡ ಇದೆ ನೋಡಿ ಮತ್ತೆಲ್ಲ ಹೋಗಿದೆ. ಇದು ಕೃಷಿಗೋಸ್ಕರ ಅವ್ರು ಇದು ಮಾಡಿದ ಇದೆಲ್ಲ ಫುಲ್ ಕೃಷಿ ಮಾಡಿ ಇದೆಲ್ಲ ಅದು ಕೊಠಾರಿ ಮನೆ ಕೆಳದಿಟ್ಟಿ ಅವ್ರದ್ದು ಜಾಗ. ಬಟ್ ಇದರಲ್ಲಿ ಕೃಷಿ ಮಾಡಿದ್ದಾರೆ ಫುಲ್. ಹೌದು ಇಲ್ಲಿಂದ ಅಲ್ಲಿ ತನಕ ಮಾಡಿದ್ದಾರೆ. ಇದು ಒಂದು ಗಂಟೆ ಬೆಚ್ಚಿದೆ ನಾನು ತಿನ್ನಲಿಲ್ಲ. ಅಲ್ಲೆಲ್ಲ ಈ ಊಟಕ್ಕಿಟ್ಟಕ್ಕೆಲ್ಲ ಮಾಡ್ತೀವಿ. ಇದು ಶೂಟಿಂಗ್ ಅವ್ರ ಊಟಕ್ಕ ಇದೆಲ್ಲ ಹೊಂಡ ಮಾಡಿದ್ರೆ ಕೃಷಿ ಮಾಡಿದ್ರು ಅವ್ರಿಗೆ ಅಡಿಕೆ ಗಿಡ
ಅವ್ರು ಮಾಡ್ಕೊ. ಹಾಂ ನೆಕ್ಸ್ಟ್ ಹಾಂ ಹೋಗುವ. ಬೇಕಲ್ಲ ಹ್ಞೂ ಇದು ಮತ್ತೆ ಕೊಠಾರಿ ಕೆಳದೈತಿ ಮನೆಯವರು ಸಂಬಂಧಪಟ್ಟ ಉಮ್ಮಲ್ತಿ ದೇವರು ಉಮ್ಮಲ್ತಿದ್ದೇವೆ. ಹ್ಞೂ ಅದಕ್ಕೋಸ್ಕರ ಇದಕ್ಕೆ ಸ್ಟಾರ್ಟಿಂಗ್ ಮೂಮೆಂಟಲ್ಲೂ ಪೂಜೆ ಎಲ್ಲ ಮಾಡ್ಕೊಂಡೆ, ಆಮೇಲೆ ಅಷ್ಟೆಲ್ಲ ಕ್ಲೋಸ್ ಆದ್ಮೇಲೆ ಪೂಜೆ ಮಾಡ್ಕೊಂಡೆ ಹೋಗಿದೆ. ಬಟ್ ಮನೆಯೆಲ್ಲ ಆಗ್ಬೇಕು, ನೆಕ್ಸ್ಟ್ ಎಲ್ಲ ಇದರಲ್ಲಿ ಇದು ಮಾಡಿ ಮಾಡಬೇಕಿತ್ತು. ನೆಕ್ಸ್ಟ್ ಮಾಡುವ ನಿರೀಕ್ಷೆ ಎಲ್ಲ ಇದೆ. ಬಟ್ ಅನುಕೂಲ ಬರ್ಬೇಕಲ್ಲ ಯಾವ್ದಾರು ಮಾಡಲಿಕ್ಕೆ. ಇದಕ್ಕೆ ಒಂದು ಗೋಪುರ ಆಗ್ಬೇಕು, ಒಂದು ಭಾಗ್ಯ ಬರ್ಬೇಕಲ್ಲ. ಇದು ಉಮ್ಮಲ್ತಿ ಅಂತ ಹೇಳಿ ಅಂದ್ರೆ ಕೊಠಾರಿ ಮನೆಯವರಿಗೆ ಸಂಬಂಧಪಟ್ಟ 7 ಮನೆ ಇದೆ ಅಲ್ಲಿ. ಓಕೆ. ಇವರು ಈ ಶೂಟಿಂಗ್ ಮಾಡೋ ಟೈಮಲ್ಲಿ ಜಾಗದಲ್ಲಿ ತುಂಬಾ ಪ್ರಾಬ್ಲಮ್ ಕೊಟ್ಟಿದ್ದಲ್ಲ ಇಲ್ಲಿ ಉಮ್ಮಲ್ತಿ ಮತ್ತೆ ಬಬ್ಬರ್ ಅಂದ್ರೆ ಅವ್ರಿಗೆ ಇದಾಗಿದೆ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಅವ್ರ ಪೂಜೆ ಎಲ್ಲ ಕೊಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಕೇಳ್ಕೊಂಡ್ ಬಂದಿದ್ದಾರೆ. ಬಟ್ ಅವ್ರು ಕೇಳ್ಕೊಂಡ್ ಬಂದಾಗ ಇಂಥ ಜಾಗದಲ್ಲಿ ಸೆಟ್ ಹಾಕತ್ತಲ್ಲ ಇದು ಮಾಡತ್ತು ಅಂತ ಹೇಳಿದಾಗ ಭಟ್ರು ಅಲ್ಲೇ ಹೇಳಿದ್ರಂತೆ. ಅಲ್ಲಿ ಎಲ್ಲ ದೇವ್ರು ಹೇಳಿದ್ದಾರೆ ಉಮ್ಮಲ್ತಿ ಬಬ್ಬರಿ ಬೇರೆ ಬೇರೆ ಅದಕ್ಕೆಲ್ಲ ಪೂಜೆ ಕೊಟ್ಕೊಂಡೆ ಇದು ಮಾಡಿ ಅಂತ ಬಿಷಪ್ ಸರ್ ಹತ್ರ ಹೇಳಿದ್ರು. ಆವಾಗ ಎಂತ ಮಾಡಿದ್ರು ಅವರು ಇಲ್ಲಿ ಪೂಜೆ ಸ್ಟಾರ್ಟಿಂಗ್ ಅಲ್ಲಿ ಪೂಜೆ ಕೊಟ್ಕೊಂಡೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆಲ್ಲ ಸೆಟ್ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಪೂಜೆ ಮಾಡಿದ್ರು. ಮತ್ತೆ ಪೂಜೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ದೀಟಿಯಲ್ಲಿ ಒಂದು ಬಬ್ಬಾರಿ ಇದೆ, ಅಲ್ಲಿ ಕೂಡ ಅದು ಬಾರಿ ಪವರ್ಫುಲ್ ಬಬ್ಬಾರಿ. ಅಲ್ಲಿ ಅದು ಕೋಟಿ ಬಬ್ಬಾರಿ. ಅಲ್ಲಿ ಆಕ್ಚುಲಿ ಬಬ್ಬಾರಿ ಅಂದ್ರೆ ನಾಗ ಬಬ್ಬಾರಿ ಅಂತ ಹೇಳಿ ಅವರಿಗೆ ಡೆಮಲಿಷ್ ಮಾಡಿ ಮಾಡ್ತಾ ಇದ್ರು. ಅದು ಹಾಕಿ ನೋಡಿದಾಗ ನಾಗ ಬಬ್ಬಾರಿ ಅಂತ ಬಂತು ಅದು. ಬಟ್ ಅದನ್ನ ಮಾಡ್ತಾ ಇದ್ರು ಆರೋಡ ಪ್ರಶ್ನೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಾಗದೇವರು ಅವರು ಇದು ನಾಗದೇವರಿದ್ರು ಮೂಲ ಅದೇ ಕೊಠಾರಿ ಅವರದ್ದೇ. ಈ ಜಾಗದವರಿಗೆ ಟೋಟಲ್ ಇದೆಲ್ಲ ಬಂತು ಇಲ್ಲೆಲ್ಲ ಕೊಠಾರಿ ಅವರದ್ದೇ. ಅವ್ರ ಜಾಗಕ್ಕೆ ಸಂಬಂಧಪಟ್ಟಿದ್ದ. ಇಲ್ಲೂ ಕೂಡ ಒಂದು ಮನೆ ಇದ್ದಿತ್ತು, ಈಗ 7 ಮನೆ ಆಗಿದೆ ಅಷ್ಟೇ. ಓಕೆ. ಒಂದು ಮನೆ ಮೂಲ ಒಂದು ಮನೆ, ಈಗ 7 ಮನೆ ಆಗಿದೆ. ಈಗೆಲ್ಲ ಅದೇ ಅವ್ರವ್ರ ಪಾಲ್ ಮಾಡ್ತಾರೆ. ಮೂಲ ಮನೆ ಇದೆ, ಮೂಲ ಇದಿಲ್ಲ ಆಕ್ಚುಲಿ ಅವರ ಕಾಂತಾರ ಒಂದು ನಮ್ಗೆ ಒಂಥರ ಖುಷಿ. ಯಾಕಂದ್ರೆ ಹೇಳಿದ್ರೆ ಕೆರಾಡಿ ಅಂತ ಹೇಳಿದ್ದ ಕಾಂತಾರ ಗೊತ್ತಾಗುತ್ತೆ. ಆಕ್ಚುಲಿ ಕಾಂತಾರ ಇದು ನಮ್ಮಲ್ಲಿ ಶೂಟಿಂಗ್ ಆಗಿದೆ. ವಿಶಾಪಣ್ಣಿಗೆ ತುಂಬ ಥ್ಯಾಂಕ್ಸ್ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಕೆರಾಡಿ ಅಂತೇಳಿ ಒಂದು ನೇಮ್ ತುಂಬ ಇಲ್ಲಾಂದ್ರೆ ಫುಲ್ ಹಾಡಿ. ಮೂಲತಃ ಕೆರಾಡಿ ಅಂತೇಳಿ ಗೊತ್ತು. ಸ್ವಲ್ಪ ಸ್ಟಾರ್ಟಿಂಗ್ ಗುರ್ತು ಮಾಡಿಸಿದ್ದವರು ನಮ್ಮ ವರಸಿದ್ಧಿ ಕಾಲೇಜ್ ಚಂದ್ರಶೇಖರ್ ಶೆಟ್ಟಿ ಅವರು. ಅಂದರೆ ಕರ್ನಾಟಕದಲ್ಲಿ ಅವರ ಒಂದು ತೋರಿಸಿದ್ದಾರೆ ಕಾಲೇಜ್ ಎಲ್ಲ ಮಾಡಿ. ಎಲ್ಲ ಕರ್ನಾಟಕ ಸಂಬಂಧಪಟ್ಟವರು ಎಲ್ಲ ಯಾವ ಡಿಸ್ಟಿಕರೆಲ್ಲ ಬಂದರೆ ಗೊತ್ತಿಲ್ಲ ಇಲ್ಲಿ ಕಾಲೇಜಿಗೆ ಎಲ್ಲ ಹಾಸ್ಟೆಲ್ ಎಲ್ಲ ಮಾಡಿ ತುಂಬ ಇದರಲ್ಲಿ ಅವರು ಇದು ಮಾಡಿ. ಅಂದರೆ ಕೆರಾಡಿ ಯಾವುದು ಅಂತ ಹೇಳಿ ಅವ್ರು ತೋರಿಸಿಕೊಟ್ಟಿದ್ದಾರೆ. ಯಾವುದು ಕರ್ನಾಟಕದಲ್ಲಿ ಫಸ್ಟ್ ತೋರಿಸಿಕೊಟ್ಟಿದ್ದು ಅವರು ಕರ್ನಾಟಕದಲ್ಲಿ ಚಂದ್ರಶೇಖರ್ ಶೆಟ್ಟಿ ವರಸಿದ್ಧಿ ಕಾಲೇಜ್ ಕೆರಾಡಿ. ಆಮೇಲೆ ಈಗ ನಮಗೀಗ ಇಡೀ ದೇಶ ವಿದೇಶದಲ್ಲಿ ತೋರಿಸಿಕೊಟ್ಟವರು ರಿಷಬ್ ಶೆಟ್ಟಿ. ಇದರಲ್ಲಿ ಮತ್ತೆ ಮಾತಿಲ್ಲ. ಅದಕ್ಕೂ ತುಂಬ ಖುಷಿ. ಇನ್ನೊಂದು ನಾನು ಹೇಳಿದ್ರೆ 70% ಅವರ ಶ್ರಮ ಇದೆ ಇಲ್ಲಿ. ರಿಷಬ್ ಶೆಟ್ಟಿರದ್ದು ಶ್ರಮ ಇದೆ, ತುಂಬ ಇದು ಮಾಡಿದ್ದಾರೆ. ಅಂದರೆ ಅವ್ರ ಶ್ರಮದಿಂದ 70% ಇದೆ. 30% ಇಲ್ಲಿ ಕೆರಾಡಿ ದೇವರುಗಳ ಅನುಗ್ರಹ ಇದೆ. ತುಂಬ ಅನುಗ್ರಹ. 30% ಅಂತೂ ಪಕ್ಕ ಇದೆ. ಅದರಿಂದ ಇದಾಗಿದೆ. ಇನ್ನೊಂದು ಹೇಳ್ಬೇಕಂತ ಹೇಳಿದರೆ ಆ್ಯಕ್ಚುಲಿ ಈಗ ಕಾಂತಾರ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಈಗ ಕಾಂತಾರ ನಮ್ಮದು ಕೆಳದೈತಿ ಕಾಂತಾರ ಮತ್ತು ಕೆರಾಡಿ ಕೆ ಎಲ್ಲ ಕೆ ಕಾಂತಾರನು ಕೆ ಕೆಳದೈತಿ ಕೆ ಟೋಟಲ್ ಇದು. ಮತ್ತು ಅದರಿಂದ ತುಂಬ ಅಂದ್ರೆ ಒಂಥರ ಖುಷಿ. ಕಾಂತಾರ ಅಂತ ಯಾವ ಇದರಲ್ಲಿ ಇಟ್ಟರೆ ಗೊತ್ತಾ ಟೋಟಲಿ ಅದಕ್ಕೂ ಒಂದು ಇದಾಗಿದೆ, ಹೊಂದಾಣಿಕೆ ಆಗಿದೆ, ಎಲ್ಲ ಇದಾಗಿದೆ. ಇಲ್ಲ ಕೆರಾಡಿಗೆ ಒಂದು ನೇಮ್ ಬಂದಿದೆ ಅದರಲ್ಲಿ. ತುಂಬ ಖುಷಿಯಾಗಿದೆ ನಮಗೆ. ಇಲ್ಲಿ ಒಂದು ಸಾಧಾರಣ ಒಂದು ಎಷ್ಟು ಜನ ಇಷ್ಟೊಳಗೆ ಸ್ಪಾಟ್ ಒಂದು ವಿಸಿಟ್ ಮಾಡ್ಕೊ ಹೋಗಿರ್ಬೋದು? ತುಂಬ ಜನ ಮಾಡ್ಕೊಂಡು ನಾನೇ ಬರಲಿಲ್ಲ, ನಾನು ಫಸ್ಟ್ ಬಂದಿದ್ದೆ. ಈಗ ನಮಗೆ ಬರೋದು ಟೈಮ್ ಇರೋದಿಲ್ಲ. ತುಂಬ ಜನ ಬಂದಿರ್ತಾರೆ, ತುಂಬ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಖುಷಿ ಅಲ್ಲ,
ತುಂಬಾ ಜನ ಬಂದು ಮತ್ತೆ ಬೇರೆ ಬೇರೆ ಚಾನಲ್ನವರೆಲ್ಲ ಬಂದು ಸುವರ್ಣ ನ್ಯೂಸ್ ಬರ್ತಾ ಇದ್ದಾರೆ ಎನಿ ಟೈಮ್. ಸಂಜೆ ಹೊತ್ತಿಗೆಲ್ಲ ಬರ್ತಾ ಇರ್ತಾರೆ. ಪ್ರಾಥಮಿಕ ಶಾಲೆ ಸರ್ಕಾರಿ ಅದು ಮಾಡಿದಾಗ ಅವರು ಅಂದ್ರೆ ನಾವು ಎಲ್ಲ ನಮ್ಮ ಕೆರಾಡಿ ಯುವಕರು ಅಂತ ಆಕ್ಚುಲಿ ಯುವಕರು ಅವ್ರ ಬಗ್ಗೆ ಅಂದ್ರೆ ಮೊದಲು ಅದಕ್ಕಿಂತ ಮುಂಚಿತವಾಗಿ ಅವರು ಯುವಕರೊಟ್ಟಿಗೆ ಇರ್ತೀವಿ ಎನಿ ಟೈಮ್. ಇಲ್ಲಿ ಊರಿಗೆ ಬಂದಾಗ ಬೆಂಗಳೂರಿಂದ ಊರಿಗೆ ಬಂದಾಗ ಕಾಲೇಜಿಗೆ ಹೋಗುವಾಗ ಮತ್ತೆ ಇಲ್ಲಿ ಒಂದು ಗದ್ದೆ ಇದೆ ವಸಂತ ಶೆಟ್ಟರ್, ಈಗ ಒಬ್ರು ಬಂದ್ರಲ್ಲ ವಸಂತ ಶೆಟ್ಟರ್ ಅವ್ರ ಗದ್ದೆ ಇದೆ, ದೊಡ್ಡ ಗದ್ದೆ ಅದು. ಅದ್ರಲ್ಲಿ ಆಟ ಆಡೋದು ನಾವೆಲ್ಲ ಆಡ್ತೀವಿ. ನಮ್ಗಿಂತ ನಾವು ಒಂದು 5-6 ವರ್ಷಕ್ಕೆ ಅವ್ರ ಸೀನಿಯರ್ ಇತ್ತು ಕಷ್ಟ. ಬಟ್ ಆಡೋಕೆ ಬರ್ತಿದ್ದೆ ನಾವು ಅವಾಗ ನೋಡ್ತಿತ್ತಲ್ಲ. ಆಡೋಕೆ ಬರುವಾಗ ಅವರೆಲ್ಲ ಅಂದ್ರೆ ತುಂಬಾ ಅಂದ್ರೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ ತುಂಬಾ ಖುಷಿಯಲ್ಲಿ ಇದು ಮಾಡ್ತಿದ್ದಾರೆ. ಅಂದ್ರೆ ಆವಾಗ್ಲಿಂದ ಗಮ್ಮತ್ತಲ್ಲೇ ಒಂಥರ ಇದು ಕಾಮಿಡಿ ಮಾಡ್ಕೊಂಡೆ ಇರೋದು ಎನಿ ಟೈಮ್. ಆವಾಗ ಮಾಡ್ಕಿದ್ರು. ಆಮೇಲೆ ಅವರು ಇದೆಲ್ಲ ಬೇರೆ ಪಿಕ್ಚರಿಗೆ ಹೋದ್ಮೇಲೆ ಅವರು ಪಿಕ್ಚರ್ ಎಲ್ಲ ಮೂವಿ ಎಲ್ಲ ತೆಗೆದು ಹೋದ್ಮೇಲೆ ಇಲ್ಲಿ ಬರೋದು ಕಮ್ಮಿ ಮಾಡ್ರ. ಟೈಮ್ಸ್ ಕಮ್ಮಿ ಆಯ್ತು. ಬಟ್ ಒಂದು ಹೋದೆಲ್ಲ ಹೋದ್ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕೆರಾಡಿ ಹುಡುಗರನ್ನ ಟಚ್ ಬಿಟ್ಟಾಕೊಂಡಿದ್ದಾರೆ ಒಂದ್ಸಲ. ಆಮೇಲೆ ಇಲ್ಲಿ ಕಾಂತಾರ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹುಡುಗರನ್ನ ಇದು ಮಾಡ್ಕೊಂಡಿದ್ದಾರೆ, ಹಾಗೆ ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಅನ್ಸೋದಕ್ಕೆ ಪ್ರಕಾರ ಇನ್ನು ಕೆರಾಡಿ ಮತ್ತು ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂತ ಹೇಳಿ ಅವ್ರಿಗೆ ಇಷ್ಟಿನವರೆಗೆ ನಮ್ಮ ಕೆರಾಡಿ ಅಂತ ಹೇಳಿ ಇದು ಮಾಡ್ಕೊಂಡಿಲ್ಲ. ಈಗ ಫುಲ್ ಕೆರಾಡಿ ಬಗ್ಗೆ ಅಂದ್ರೆ ಇಲ್ಲಿ ಮಾಡೋ ಪಿಕ್ಚರ್ ಅಂತ ಹೇಳಿದ್ರೆ ನಾವು ಕೆರಾಡಿ ಅಂದ್ರೆ ಸ್ಟಾರ್ಟಿಂಗ್ ಅವ್ರೇನು ಅಂದ್ರೆ ನಾವೊಂದು ಇದು ಬರ್ಬೇಕಾ ಸ್ಟೋರಿ ಕೆರಾಡಿ ಸ್ವಲ್ಪ ನಾವು ನ್ಯೂಟ್ರಲ್ ಆಗಿ ಇರುವಂತೇಳಿ ಆ ಟೈಪ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಆವಾಗ ರಿಯಲ್ ನಾನೇ ಎದುರು ಸಿಕ್ಕಿದಾಗ ನಾನು ಮಾತಾಡ್ತಿಲ್ಲ ಅಲ್ಲ ಆ ಮೂಮೆಂಟ್ ಅಲ್ಲಿ. ಅಂದ್ರೆ ಗುರ್ತಾ ಇಲ್ದರ ಗಂಡ ಮಾಡಿದ್ರು. ನನಗೆ ಗೊತ್ತಿತ್ತು, ನಾನು ನೋಡಿದ್ದೆ. ಬಟ್ ಅದ್ರ ಮೇಲೆ ಈಗ ಇಲ್ಲಿ ಎಲ್ಲ ಪಿಕ್ಚರ್ ಆಗುವಾಗ ಇದು ಸ್ಟಾರ್ಟ್ ಮಾಡ್ಕಿತ್ತು. ಅವಾಗ ಕಾಂಟ್ಯಾಕ್ಟ್ ಅವ್ರು ಈಗ ತುಂಬಾ ಈಗ ಬಿಡಿ ತುಂಬಾ ಕ್ಲೋಸ್ ಇದ್ರು, ಇದು ಮಾಡ್ತಾರೆ, ತೊಂದರೆ ಇಲ್ಲ. ನಾ ಹೇಳೋದು ಅಂದ್ರೆ ಆವಾಗ ಅವ್ರು ಅಂದ್ರೆ ಎಲ್ಲರನ್ನೂ ಸ್ವಲ್ಪ ನಾವು ಏನಿತ್ತು ಕಷ್ಟದಲ್ಲಿ ಬರ್ತಿತ್ತಲ್ಲ, ಈ ಕಷ್ಟ ಸರಿ ಆದ್ಮೇಲೆ ಆಮೇಲೆ ಇದು ಮಾಡುವ. ಈ ಕೆರಾಡಿಯಲ್ಲಿ ಪಿಕ್ಚರ್ ಮಾಡಿದ್ರೆ ನಮ್ ಕೆರಾಡಿ ಇಷ್ಟ ಆಯ್ತು ಅಂತ ಹೇಳಿ ಗೊತ್ತಾಯ್ತು. ಕೆರಾಡಿ ಬೇಕಂತೇಳಿ ಅವರು ಇದಾಗ್ಬೇಕು ಇಷ್ಟ ಆಗ್ಬೇಕಂತ ಹೇಳಿ ಕೆರಾಡಿಯಲ್ಲಿ ಮಾಡಿದ್ರು, ಸೆಲೆಕ್ಷನ್ ಮಾಡಿದ್ದಾರೆ. ನಮ್ಗೆಲ್ಲ ತುಂಬಾ ಖುಷಿ ತುಂಬಾ ಖುಷಿ. ನಾವು ಈಗ ಅದು ಹೇಳೋದು ಬೇಡ ಅಂದ್ರೆ ಕೆರಾಡಿ ಅಂತ ಹೇಳಿ ಹೇಳೋದು ಬೇಡ, ಕಾಂತಾರ ಅಂತ ಹೇಳ್ರೆ ಆಯ್ತು. ನಿಮ್ಮ ಊರು ಯಾವ್ದಪ್ಪ ಕೇಳಿದ್ರೆ ಕಾಂತಾರ ಅಷ್ಟೇ. ಕಮಲಗದ್ದೆ ಎಲ್ಲಿ ಅದು? ಅದು ಸ್ವಲ್ಪ ದೂರ. ಹೌದಾ, ಹೋಗುವ. ಮೂಲ ಮರಿ ತೋರ್ತಿತ್ತು. ಅದಾ ತೋರ್ತಿದ್ದೆ ಅದೇ ಮನೆ. ರೋಡ್ ರೋಡ್ ಹೀಗೆ ಹೋಗ್ಬೇಕು. ಮೇನ್ ರೋಡಿಂದ ಕಾಲೇಜ್ ಇತ್ತಲ್ಲ, ಅದು ಮೂಲ ಮನೆ ಅವ್ರದ್ದು ರಿಷಬ್ ಶೆಟ್ಟಿದು. ಅವರು ಇಲ್ಲಿ ಶೂಟಿಂಗ್ ಮಾಡಿದ್ರೆ ಅಲ್ಲೇ ಹಾಲ್ಟ್ ಆಗಿದ್ರಲ್ಲ. ಸಾಂಗ್ ಬಂದಾಗ ಒಂದು ಸೌಡ ಕೊಡಿದ್ರಲ್ಲ ಅವ್ರಿಗೆ. ಸೌಡ ತಗೊಂಡು ಹೋಗಿದ್ದು ಅಲ್ಲಿ ಕೊಡ್ತಿತ್ತು ಆಕ್ಚುಲಿ ಮನೆ ಹತ್ರ. ಬಟ್ ತಗೊಂಡಿದ್ದಿಲ್ಲ ಇಲ್ಲಿ ಇದು ಅಂಗಡಿ. ಇಲ್ಲ ಅಂಗಡಿ ಸೆಟ್ ಇದಾ? ಇದು ಕೋಟೆ ಬೊಬ್ಬಾರಿ ಅಂತ ಸಂಬಂಧಪಟ್ಟದ್ದು. ಮರ ಇಷ್ಟು ದೊಡ್ಡಕ್ಕಿತ್ತಲ್ಲ ಇದು? ಎಂತ ಮರ ಇದು? ಮರ ಅಂತ ಹಾಲಿನ ಮರ ಅಂತ ಇದಾ? ಇದಕ್ಕೆ ಇದೆಂತ ದೇವಸ್ಥಾನ ಅಂತ ದೇವಸ್ಥಾನ ಕಟ್ಟಲಿಕ್ಕಿಲ್ಲ, ಕೋಟೆ ಮಾತ್ರ ಮಾಡ್ಲಿಕ್ಕೆ. ಹೀಗೆ ಇರ್ಬೇಕು, ಪ್ರಕೃತಿ ದೇವರ ತರ. ಇಲ್ಲಿಂದ ಅಲ್ಲಿ ಅವರು ಆಕ್ಚುಲಿ ನಾನ್ ವೆಜ್ ಎಲ್ಲ ಇಲ್ಲೆಲ್ಲೂ ಮಾಡಿದ್ರೆ ಎಂತ ಗೊತ್ತಂದ್ರೆ ಇಲ್ಲಿ ಅಷ್ಟು ಅವರು ಭಟ್ರ ಹತ್ರ ಕೇಳಿದ್ದಾರೆ ಮುಂಚಿತವಾಗಿ. ಭಟ್ರಲ್ಲಿ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲ ಅಂದ್ರೆ ಗಲೀಜು ಮಾಡ್ತಾರೆ, ಅದಕ್ಕೋಸ್ಕರ ಯಾವ್ದು ನಾನ್ ವೆಜ್ ಯಾವ್ದು ಹೋಟೆಲ್ ಅದಕ್ಕೆ ಮಾಡಲಿಲ್ಲ. ಅದಕ್ಕೆ ಇಲ್ಲೆಲ್ಲ ಅಷ್ಟು ಕ್ಲೀನ್ ಅಂದ್ರೆ ಬೇರೆ ಇದಕ್ಕೆ ಟಾಯ್ಲೆಟ್ ಎಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಷ್ಟು ಕ್ಲೀನ್ ಆಗಿದ್ರೆ ಮತ್ತೆ ಏನೋ ಹೆಚ್ಚು ಕಮ್ಮಿ ಅಂತ ಹಾವೆಲ್ಲ ಬಂದಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟಿದಾವೆ. ಅಂದ್ರೆ ನನ್ನ ಅನಿಸಿಕೆ ಬಗ್ಗೆ 30% ದೇವರೇ ಇದೆ, 70% ರಿಷಬ್ ಅವ್ರ ಶ್ರಮ ಆಯ್ತು ಅಂತ. ಕರೆಕ್ಟ್. ಇದ್ರಲ್ಲ ದೇವ್ರದ್ದು ಈಗ ಕಲ್ಲ, ಅದೀಗ ರಿಯಲ್ ಆಗಿ ದೇವ್ರ ಕಲ್ಲ ಇಲ್ಲ ಇವರೇ ಬೇಕಂತ ಕ್ರಿಯೇಟ್ ಮಾಡ್ಕೊಂತಲ್ಲ?
ಕ್ರಿಯೇಟ್ ಮಾಡಿದ ಮಾಡಿದ್ದು ಅದು ಎಂತ ಗೊತ್ತಿಲ್ಲ ಇನ್ನೀಗ. ಹೌದಾ ಮರ ಕಡಿತು ಅದೆಲ್ಲ ಅದು ಇಲ್ಲಲ್ಲ, ಅದು ಹಾಡೆ ಅದಕ್ಕೆ ನಾವು ಹರ ಅಂತ ಹೇಳ್ತಲ್ಲ, ಅದು ರಿಯಲ್ ಆಗಿ ಕಡದ್ದ? ಅದು ಮರ ಅಲ್ಲ, ಅದು ಅದಕ್ಕೆ ಮರ ಮಾಡೋದು. ರೆಡಿಮೇಡ್ ತುಂಬ ಖರ್ಚು ಆಯ್ತು, ತುಂಬ ಖರ್ಚು ಅಲ್ಲ. ಫುಲ್ ಹಾಡೇ ಅಲ್ಲ ಅದೇ ಪ್ರಾಣಿಗಳಿಂತ ಇದಿತ್ತ ಹೌದಾ? ಇಲ್ಲಿ ಪ್ರಾಣಿಗಳು ಅಷ್ಟು ಸಣ್ಣ ಪುಟ್ಟ ಪ್ರಾಣಿ, ಬೇರೆ ಪ್ರಾಣಿಗಳು ಹೌದಾ? ಅಲ್ಲಿಂದ ಓಡ್ ಬಂದವರು. ಹಾಂ ಹಾಂ ಲಾಸ್ಟಿಗೆ ವೇಷ ಹಾಕೊಂಡು ಹೋಗ್ಕೊಂಡಿದ್ದಲ್ಲ. ಇಲ್ಲೇನಾ? ಇಲ್ಲೇ ಮಯ ಇಲ್ಲ ಮೈ ಇದಿಷ್ಟು ಕಾಂತಾರ ಚಿತ್ರೀಕರಣದ ಸ್ಥಳ ವಿವರ. ಇನ್ನೂ ಕೂಡ 3-4 ಸ್ಥಳ ಬಾಕಿ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.